ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗಂಗಾ ವಿರುದ್ಧ ಕಾಳಿ ಮಾತ್ರ ಅಲ್ಲ, ಬೇರೊಬ್ಬರು ಕೂಡ ಗಂಗಾ ವಿರುದ್ಧ ಒಂದು ದೊಡ್ಡ ಇನ್ಫಾರ್ಮೇಷನ್ಸ್ನೇ ಭಾರ್ಗವಿಗೆ ಕೊಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಿರೋದು ಯಾರಿರಬಹುದು? ಎತ್ತ ಕಡೆ ಭಾರ್ಗವಿ ಹಾಗೆ ಅರ್ಜುನ್ ನಡುವೆ ಡಿವೋರ್ಸ್ ಆಗೇ ಬಿಡ್ತಾ ಇಲ್ಲಿ ಭಾರ್ಗವಿ ತಂದೆ ವಿರುದ್ಧ ನಿಲ್ತಿದ್ದಾಗೆ ಅರ್ಜುನ್ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ಕಳಿಸಿದ್ರ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮಕ್ಕಳನ್ನ ಜನರನ್ನು ಕಾಪಾಡಬೇಕು ಅಂತ ಹೇಳಿ ಕಾಳಿಯ ಅವತಾರವನ್ನು ತಾಳಿ ಹೋಗ್ತಾರೆ. ಆದರೆ ಅಲ್ಲಿ ಕಾಣಸಿಗೋದು ಗಾಯತ್ರಿ ದೇವಿ ಅಲ್ಲಿರುವುದನ್ನು ನೋಡಿದಂತಹ ಭಾರ್ಗವಿ ಎಚ್ಚರ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವರು ಎಚ್ಚರ ಆಗೋದಿಲ್ಲ. ಅದೇ ಒಂದು ಸಮಯದಲ್ಲಿ ಅಲ್ಲಿಗೆ ಬಂದಂಥ ರೌಡಿಗಳು ಹಿಂಬದಿಯಿಂದ ಭಾರ್ಗವಿ ತಲೆಗೆ ಹೊಡಿತಾರೆ. ಬಟ್ ಭಾರ್ಗವಿ ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಆದರೆ ಇಲ್ಲಿ ಗಾಯತ್ರಿ ದೇವಿಗೆ ತುಂಬ ಚೆನ್ನಾಗಿ ಗೊತ್ತದೆ ಈಕೆನೇ ಕಾಳಿ ಅನ್ನೋದು. ತುಂಬ ಚೆನ್ನಾಗಿ ಟ್ರ್ಯಾಪ್ ಮಾಡ್ತಿದ್ದಾರೆ ಗಾಯತ್ರಿ ದೇವಿ ಭಾರ್ಗವಿಯನ್ನು. ಆದರೆ ಭಾರ್ಗವಿ ಮಾತ್ರ ಗಾಯತ್ರಿ ದೇವಿಯನ್ನು ನಂಬಿದಾರೋ ಅಥವಾ ಜೊತೆಯಲ್ಲಿ ನಿಂತು ಆಟ ಆಡ್ತಿದಾರೋ ಇನ್ನೂ ಕೂಡ ತಿಳಿಬೇಕಾಗಿದೆ. ಇದರ ನಡುವೆ ಆ ರೌಡಿಗಳು ಜನರನ್ನು ಸಾಗಿಸ್ತಿದ್ದಾಗೆ ಆ ಒಂದು ಕಷ್ಟದ ಸ್ಥಿತಿಯಲ್ಲೂ ಕೂಡ ಭಾರ್ಗವಿ ತನ್ನ ಪ್ರಯತ್ನವನ್ನು ಪಡುವುದಕ್ಕೆ, ಅವರನ್ನು ಕಾಪಾಡೋ ಪ್ರಯತ್ನವನ್ನು ಪಡುವುದಕ್ಕೆ ಮುಂದಾಗ್ತಾಳೆ. ಬಟ್ ಆಕೆಯಿಂದ ಸಾಧ್ಯ ಆಗೋದಿಲ್ಲ. ಮತ್ತೆ ಕಣ್ಮುಂದೆನೇ ಜನಗಳು ಬೇರೆ ಕಡೆ ಕಳಿಸ್ಬಿಡ್ತಾರೆ. ಇದರಿಂದ ಭಾರ್ಗವಿ ಮತ್ತೆ ಸೋಲನ್ನು ಅನುಭವಿಸ್ಬೇಕಾಗತ್ತಾ. ಇತ್ತ ಕಡೆ ಭಾರ್ಗವಿಗೆ ಕಾಲ್ ಮಾಡಿದಂಥ ಆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಭಾರ್ಗವಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಏನಿದು ನಿಮ್ಮನ್ನು ನೇಮಿಸಿದ್ರ ಬಗ್ಗೆ ಸಿಂಧೂರಿ ಮೇಡಮ್ ಅವ್ರಿಗೆ ತುಂಬ ಬೇಜಾರ ಆಗಿದೆ. ಪದೇ ಇದೇ ಕೆಲಸ ಮಾಡ್ತಿದ್ರಲ್ಲ ನೀವು, ಕಳೆದ ಬಾರಿ ಹೀಗೆ ಮಾಡಿದ್ರಿ, ಈ ಬಾರಿ ಕೂಡ ಕಣ್ಮುಂದೆ ಇದ್ರೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರಲ್ಲ ಅಂತ ಹೇಳಿದಾಗ ಈ ಕಡೆ ಭಾರ್ಗವಿ ದಯವಿಟ್ಟು ಅದು ನನ್ನ ಕೈ ಮೀರಿ ಆಗೋಯ್ತು, ನಾನು ಕೂಡ ಕಾಪಾಡಬೇಕು ಅಂತಾನೆ ಅಂದ್ಕೊಂಡಿದ್ದು, ನಿಜಕ್ಕೂ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಉದ್ದೇಶ ನನ್ನ ತಂದೆಯ ಉದ್ದೇಶವನ್ನು ಪೂರೈಸೋದು, ಜೊತೆಗೆ ನನ್ನ ತಂದೆಯ ಸಾವಿಗೆ ಕಾರಣ ಯಾರು ಅನ್ನೋದನ್ನು ಕಂಡುಹಿಡಿಯೋದು, ಜನಗಳನ್ನು ಕಾಪಾಡೋದಾಗಿದೆ. ದಯವಿಟ್ಟು ನನ್ನನ್ನು ಈ ಬಾರಿ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಏನು ಕ್ಷಮಿಸೋದು, ಜನಗಳ ಜೀವದ ಜೊತೆನೆ ಆಟ ಆಡ್ಬಿಟ್ರಲ್ಲ, ಎಷ್ಟು ಜೀವಗಳನ್ನು ಬದುಕಿಸೋ ಅವಕಾಶ ನಮಗಿತ್ತು ಅದನ್ನು ಕೂಡ ಹಾಳು ಮಾಡಿಬಿಟ್ರಲ್ಲ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇತ್ತ ಕಡೆ ಭಾರ್ಗವಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಇಲ್ಲಿ ಶಕ್ತಿ ಪ್ರಸಾದ್ಗೆ ಗಂಗಾ ಕರೆ ಮಾಡಿದ್ದಾರೆ. ಈ ಬಾರಿ ಕೂಡ ಅಲ್ಲಿಗೆ ಕಾಳಿ ಬಂದಿದ್ಲು. ಕಾಳಿ ಅಲ್ಲಿಗೆ ಬರುವುದಕ್ಕೆ ಹೇಗೆ ಸಾಧ್ಯ, ಅವಳಿಗೆ ಹೇಗೆ ಗೊತ್ತಿತ್ತು ಆ ಜಾಗದ ಬಗ್ಗೆ? ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಯಾರೋ ಇನ್ಫಾರ್ಮರ್ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ನಿಸ್ತದೆ. ನಮ್ಮ ಒಳಗಡೆ ಇನ್ಫಾರ್ಮರ್ ಇರ್ಬೋದು ಅಂತ ನನಗನ್ನಿಸ್ತದೆ ಅಂತ ಗಂಗಾ ಹೇಳ್ತಾರೆ. ಈ ಕಡೆ ಶಕ್ತಿ ಇವತ್ತು ಕಾಳಿ ಬಂದಿದ್ರು ಕೂಡ ಅವಳ ಕಣ್ಣ ತಪ್ಪಿಸಿ ನಾವು ಕೆಲಸ ಮಾಡಿ ಮುಗಿಸಿದೀವಿ ಅಂತ ಹೇಳಿದಾಗ, ಏನು ನೀವು ಕಣ್ಣು ತಪ್ಪಿಸಿ ಕೆಲಸ ಮಾಡೋದು ಬಂದು ಅಲ್ವಾ, ಇದರಿಂದಾಗಿ ನನಗೆ ಎಷ್ಟೆಲ್ಲ ಲಾಸ್ ಆಗಿದೆ ಅಂತ ಗೊತ್ತಿದೆಯಾ ಅಂತ ಕೂಡ ಗಂಗಾ ಬೈತಿದ್ದಾರೆ. ಜೊತೆಗೆ ಇನ್ಫಾರ್ಮರ್ ಬಗ್ಗೆ ಮೊದಲು ತಿಳ್ಕೋಬೇಕು ನೀನು ಅಂತ ಹೇಳಿದಾಗ, ಖಂಡಿತ ಇನ್ಫಾರ್ಮರ್ ಯಾರು ಅಂತ ತಿಳ್ಕೊತೀನಿ ಅಂತ ಶಕ್ತಿ ಹೇಳ್ತಾರೆ. ಆದರೆ ಗಂಗಾ ಮಾತ್ರ ನಿನ್ನ ಮಗ ವಿಕ್ಕಿನೇ ಇರಬಹುದು ಅಂತ ನನಗೆ ಯಾಕೋ ಅನುಮಾನ ಬರ್ತಿದೆ ಅಂದಾಗ, ನನ್ನ ಮಗ ವಿಕ್ಕಿ ಅಂತ ಕೆಲಸ ಮಾಡೋನಲ್ಲ ನಾನು, ಖಂಡಿತವಾಗ್ಲೂ ಇನ್ಫಾರ್ಮರ್ ಯಾರು, ಕಾಳಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ನಿನ್ನ ಕಣ್ಣು ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ನಂತರ ವಿಕ್ಕಿಗೆ ಆಲ್ರೆಡಿ ರೌಡಿಗಳು ಒಂದು ಗೆಜ್ಜೆಯನ್ನು ತಂದು ಕೊಟ್ಟಿದ್ದಾರೆ. ಆ ಗೆಜ್ಜೆಗಳನ್ನ ನೋಡಿದೆ ವಿಕ್ಕಿಗೆ ಅನಿಸುತ್ತೆ, ಖಂಡಿತ ನಾನು ಈ ಗೆಜ್ಜೆಗಳನ್ನ ಎಲ್ಲೂ ನೋಡಿದ್ದೀನಿ ಅಂತ. ಆಗ ಅಲ್ಲಿರ್ತಕ್ಕಂಥ ರೌಡಿಗಳು ಎಲ್ಲೇ ಗೆಜ್ಜೆಗಳು ಹೀಗೆ ಇರುತ್ತೆ ಅಂದಾಗ, ಇಲ್ಲ ಇದನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತ ತಗೊಂಡು ಮನೆಗೆ ಹೋಗ್ತಾರೆ. ಅಲ್ಲಿ ಗಂಗಾ ನಿನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ, ನೀನೇ ಇನ್ಫಾರ್ಮರ್ ಇರ್ಬೋದು ಅನ್ಕೋತಿದ್ದಾಳೆ. ನಮ್ಮ ವಿರುದ್ಧ ಇನ್ಫಾರ್ಮೇಷನ್ಸ್ ಯಾರು ಕೊಡ್ತಿದ್ದಾರೆ ಕಾಳಿಗೆ, ಅದು ನೀನೇ ಅಂತ ಆಕೆಗೆ ಅನುಮಾನ ಬಂದಿದೆ. ಮೊದಲು ಅದು ಯಾರು ಅನ್ನೋದನ್ನು ನೀನು ಪತ್ತೆ ಹಚ್ಚಬೇಕು, ಅವಳ ನಂಬಿಕೆಯನ್ನು ಗಿಟ್ಟಿಸ್ಕೋಬೇಕು ನೀನು ಅಂತ ಹೇಳಿ ಶಕ್ತಿ ಹೇಳಿದಾಗ, ಖಂಡಿತ ನೀವೇನು ಯೋಚನೆ ಮಾಡಬೇಡಿ, ಆಲ್ರೆಡಿ ನನಗೆ ಸುಳಿವು ಸಿಕ್ಕಿದ, ಈ ಒಂದು ಗೆಜ್ಜೆಗಳು ನನಗೆ ಅಲ್ಲೇ ಸಿಕ್ಕಿದ್ದು, ಇದು ಒಂದು ಕಾಳಿದಾಗಿರತ್ತೆ ಇಲ್ಲ ಇನ್ಫಾರ್ಮರ್ದಾಗಿರತ್ತೆ, ಇದನ್ನು ಇಟ್ಕೊಂಡು ಆ ಜಾಡನ್ನು ಹಿಡಿದು ಅವರು ಯಾರು ಅನ್ನೋದನ್ನು ಕಂಡು ಹಿಡಿದು ಅವರನ್ನು ಗಂಗಾ ಮುಂದೆ ಒಪ್ಪಿಸ್ತೀನಿ ಅಂತ ವಿಕ್ಕಿ ಕೂಡ ಹೇಳ್ತಾರೆ. ಎತ್ತ ಕಡೆ ಗಾಯತ್ರಿ ದೇವಿ ಮನೆಯಲ್ಲಿ ಕಾಣಿಸ್ತಿಲ್ಲ ಅನ್ನೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಅತ್ತ ಕಡೆ ಚರಣ್ ಶಕ್ತಿ ಇಬ್ರು ಕೂಡ ನನ್ನ ತಂಗಿ ಮನೆಗೆ ಬರಬೇಕು, ಬರದೇ ಇದ್ರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ. ಈ ಕಡೆ ಚರಣ್ ಏನು ಕಡಿಮೆ ಇಲ್ಲ, ಅಮ್ಮ ಬರ್ತಿದ್ದಾಗೆ ಬದಲಾಗ್ಬಿಟ್ಟಿದ್ದಾರೆ. ಅಮ್ಮನ ಪರವಾಗಿ ನಿಂತು ಅಪ್ಪನನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ವಿಕ್ಕಿ ಅಂತಾನೆ ಹೇಳ್ಬೋದು. ಇವರು ನಿನ್ನ ತಂದೆ ಇಷ್ಟು ದಿನ ಇವ್ರ ಮುಂದೆ ಮಾತಾಡೋಕ್ಕೆ ಹೆದರ್ಕೋತಿದ್ದೆ, ಇವತ್ತು ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಅಮ್ಮ ನಿರ್ಮಲಾನು ಪ್ರಶ್ನೆ ಮಾಡ್ತಿದ್ದಾರೆ. ಜಿ.ಪಿ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ನಿನ್ನ ತಾಯಿ ಎಲ್ಲಿ ಹೋದ್ಲು ಅಂತ ನನಗೇನು ಗೊತ್ತೋ, ಬಂದವಳು ಯಾಕೆ ಅವತ್ತು ಹೋದವಳು ಯಾಕೆ ಹೋದೆ ಅಂತ ಹೇಳಿಲ್ಲ, ಈಗ ಬಂದವಳು ಯಾತಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿಲ್ಲ ಅಂತ ಜಿ.ಪಿ ಹೇಳ್ತಿದ್ದಾರೆ. ಬಿಕಾಸ್ ಜಿ.ಪಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಈಕೆ ಉಸಿರುವಳ್ಳಿ ತುಂಬ ಚೆನ್ನಾಗಿ ನಾಟಕ ಮಾಡ್ತಾಳೆ, ಈಗಲೂ ಕೂಡ ಏನೋ ಹೊಂಚು ಹಾಕ್ಕೊಂಡೇ ಬಂದಿದ್ದಾಳೆ, ಈಕೆ ಖಂಡಿತ ಉಸಿರುವಳ್ಳಿನೇ ಒಳ್ಳೆಯವಳಲ್ಲ ಅನ್ನೋದು ತುಂಬ ಚೆನ್ನಾಗಿ ಇಲ್ಲಿ ಜೆ.ಪಿಗೆ ಗೊತ್ತಿದೆ. ಜೊತೆಗೆ ಜೆ.ಪಿ ಒಂದು ಮಾತನ್ನ ಕೂಡ ಹೇಳಿದ್ರು, ರವೀಂದ್ರ ಮತ್ತೆ ಮಗಳು ಇಬ್ರು ಕೂಡ ನ್ಯಾಯದ ಪರವಾಗಿ ನಿಲ್ಲವರು, ಯಾವಾಗಲೂ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಹೋರಾಡೋರು. ಆದರೆ ಇವಳ ವಿಷಯದಲ್ಲಿ ಯಾಕೋ ಹಳ್ಳಕ್ಕೆ ಬಿತ್ತಿದ್ದಾರೆ, ಈಕೆ ಅನ್ಯಾಯ ಮಾಡ್ತಕ್ಕಂಥವಳು, ಆದರೂ ಕೂಡ ಇಂಥವಳ ಪರ ನಿಂತು ನಿಜಕ್ಕೂ ಅನ್ಯಾಯ ಮಾಡೋರಿಗೆ ಹೆಲ್ಪ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಜೆ.ಪಿ
ಅನ್ಕೊಂಡಿದ್ರು. ಇತ್ತ ಕಡೆ ಭಾರ್ಗವಿ ಮತ್ತೆ ಗಾಯತ್ರಿ ದೇವಿಯನ್ನ ಬದುಕಿಸಿ ವಾಪಸ್ ಬನ್ನಿ ಕರ್ಕೊಂಡು ಬರ್ತಾಳೆ. 25 ವರ್ಷಗಳ ಹಿಂದೆ ನಿಮ್ಮ ತಂದೆ ಏನು ಕಂಪ್ಲೀಟ್ ಮಾಡೋಕ್ಕಾಗಿರ್ಲಿಲ್ವೋ ಇವತ್ತು ಅದನ್ನು ಕಂಪ್ಲೀಟ್ ಮಾಡೋ ಕಡೆ ಮುಂದಾಗಿದ್ರು ಅಂತ ಚರಣ್ಗೆ ಹೇಳ್ತಾರೆ. ಇವತ್ತು ಗಾಯತ್ರಿ ದೇವಿಯನ್ನ JP ಪಾಟೀಲ್ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ರು. ಆದರೆ ಅವತ್ತು ಅಷ್ಟಾಗಿರ್ಬಹುದು, ಆದರೆ ಇವತ್ತು ಅದಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಿಕಾಸ್ ಈ ಭಾರ್ಗವಿ ಅವರ ಜೊತೆಗಿದ್ಲು. ಈ ಭಾರ್ಗವಿ ಇವರ ಜೊತೆಗಿರೋ ತನಕ ಯಾವುದೇ ಕಾರಣಕ್ಕೂ ಇವರ ಪ್ಲಾನ್ ವರ್ಕೌಟ್ ಆಗೋದಕ್ಕೆ ನಾನು ಬಿಡುವುದಿಲ್ಲ. ಏನಿದು ಮಾವ, ಇಂಥ ಕೆಲಸ ಮಾಡೋಕೆ ಹೊರಟಿದ್ರಲ್ಲ, ನಿಮ್ಗೇನೂ ಅನ್ಸೋದಿಲ್ವಾ? ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ, ಇಂಥದ್ದೇ ಕೆಲಸ ಮಾಡೋಕೆ ಹೋದರೆ ಭಾರ್ಗವಿ LLB ಆಗೋದು ತುಂಬ ಕಷ್ಟ ಅಲ್ಲ ಅಂತ ಹೇಳಿ ಎಚ್ಚರಿಸ್ತಾಳೆ. ಇನ್ನು ಮುಂದೆ ಇಂಥ ಆಟಗಳನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಆದರೆ ನಿರ್ಮಲಾ ಮಾತ್ರ ಇದೆಲ್ಲ ಸುಳ್ಳು, ನಾವು ಏನೋ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಆಗ ಚರಣ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಆಚೆ ಬರುತ್ತೆ, ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತಾರೆ. ಭಾರ್ಗವಿ ಕೂಡ ಹೌದು, ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತಾರೆ. ಆದರೆ ಗಾಯತ್ರಿ ದೇವಿ ಮಾತ್ರ ಬೇಡ, ಇದು ನನ್ನ ಮನೆಯವ್ರ ವಿರುದ್ಧ ನಾನು ಹೇಗೆ ಕಂಪ್ಲೇಂಟ್ ಕೊಡಲಿ, ನನ್ನ ಮನೆಯವರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂದಾಗ, ಏನಮ್ಮ ನಿಮ್ಗೆ ಇಷ್ಟೆಲ್ಲ ಮಾಡಿದ್ದಾರೆ, ನೀವು ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ ಅವ್ರು ಮಾಡಿರ್ಬೋದು, ಆದರೆ ಈಗ ನಾನು ಬದುಕು ಬಂದಿದ್ದೇನಲ್ವಾ, ಈಗ ಯಾಕೆ ಇದೆಲ್ಲ ಬಿಟ್ಬಿಡಿ ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ನೋಡಿದ್ರೆ ಎಂಥ ದೊಡ್ಡ ಮನಸ್ಸು ಇವ್ರಿಗೆ, ನೀವು ಅಷ್ಟೆಲ್ಲ ಮಾಡಿದ್ರು ಇವ್ರು ಮಾತ್ರ ನಿಮ್ಮ ಒಳ್ಳೆತನ ಬಯಸ್ತಿದ್ದಾರೆ ಅಂತ ಗಾಯತ್ರಿ ದೇವಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ನಂತರ ಅರ್ಜುನ್ ಬರ್ತಾರೆ. ಭಾರ್ಗವಿಗೆ ತುಂಬ ಪೆಟ್ಟಾಗಿರುತ್ತೆ. ಅದನ್ನು ನೋಡಿದ್ದೆ ಯಾಕೆ ಏನು ಅಂತ ಅರ್ಜುನ್ ಕೇಳುವುದಿಲ್ಲ. ಬಿಕಾಸ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆ ಭಾರ್ಗವಿನೇ ಕಾಳಿ ಅನ್ನೋ ವಿಷಯ ಅರ್ಜುನ್ಗೆ ಆಲ್ರೆಡಿ ಗೊತ್ತಾಗಿದೆ. ಇಲ್ಲಿ ಭಾರ್ಗವಿಗೆ ಇನ್ಫಾರ್ಮೇಷನ್ಸ್ ಕೊಡ್ತಿರೋದು ಕೂಡ ಅರ್ಜುನ್ ಅನ್ನೋ ಅನುಮಾನ ದಟ್ಟವಾಗಿದೆ. ಜೊತೆಗೆ ಇಲ್ಲಿ ಅರ್ಜುನ್ ಅಲ್ಲ ಅಂದರೆ ರೀತುನೇ ಇಲ್ಲಿ ಖಂಡಿತವಾಗ್ಲೂ ಇನ್ಫಾರ್ಮರ್ ಆಗಿರೋ ಚಾನ್ಸಸ್ ಇದೆ. ಇದೆಲ್ಲದರ ನಡುವೆ ಫಸ್ಟ್ ಏಡ್ ಮಾಡ್ತಾರೆ ಅರ್ಜುನ್ ಭಾರ್ಗವಿಗೆ. ಆ ಒಂದು ಸಮಯದಲ್ಲಿ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಎಲ್ಲ ವಿಷಯವನ್ನ ಕೂಡ ಹೇಳ್ಬಿಡ್ತಾಳೆ. ತಾನೇ ಕಾಳಿ ಜೊತೆಗೆ ಗಾಯತ್ರಿ ದೇವಿಯನ್ನ ಮನೆ ಕರ್ಕೊಂಡು ಬಂದಿರೋ ಕಾರಣ ಅಪ್ಪನ ಸಾವಿಗೆ ಗಂಗಾ, ಗಾಯತ್ರಿ ದೇವಿ, ಶಕ್ತಿ, JP ಇವರ ಲಿಂಕ್ ಇದೆ. ಹಾಗಾಗಿ ಇದನ್ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕೇನೆ ನಾನು ಗಾಯತ್ರಿ ದೇವಿಯನ್ನ ಮನೆ ಕರ್ಕೊಂಡು ಬಂದಿರೋದು ಅನ್ನೋ ವಿಷಯವನ್ನ ಕೂಡ ಹೇಳ್ತಾಳೆ. ಆದರೆ ಅರ್ಜುನ್ ಮಾತ್ರ ಯಾವುದೊಂದನ್ನು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರ ನಡುವೆ ಗಾಯತ್ರಿ ದೇವಿ ವಿಷಯಕ್ಕೆ ತುಂಬಾನೇ ಸಮಸ್ಯೆಗಳು ಕ್ರಿಯೇಟ್ ಆಗಿದೆ, ದೊಡ್ಡ ಗೂಡೆನೆ ಬಿಲ್ಡ್ ಆಗಿದೆ ಅಂತ ಮನೆಯವ್ರಿಗೆಲ್ರಿಗೂ ಕೂಡ ಗೊತ್ತದೆ. ಈ ಒಂದು ಸಂದರ್ಭನ ಯೂಸ್ ಮಾಡಿಕೊಂಡು ಅರ್ಜುನ್ ಮತ್ತೆ ಭಾರ್ಗವಿಗೆ ಡಿವೋರ್ಸ್ ಕೊಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಭಾರ್ಗವಿ ಯಾವುದೇ ಸಂಬಂಧ ಇರುವುದಿಲ್ಲ, ಮನೆಯಿಂದ ಆಚೆ ಹೋಗ್ತಾಳೆ. ಜೊತೆಗೆ ಗಾಯತ್ರಿ ದೇವಿ ಪರ ಕೂಡ ನಿಲ್ಲುವುದಿಲ್ಲ, ಆಕೆ ಕೂಡ ಹೊರಗಡೆ ಹೋಗ್ತಾಳೆ ಅಂತ ಹೇಳಿ ಇಲ್ಲಿ ವೃಂದಾ, ನಿರ್ಮಲಾ, JP ಪಾಟೀಲ್ ಪ್ಲಾನ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ಭಾರ್ಗವಿ ಅಪ್ಪನ ವಿರುದ್ಧನೇ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ದಾಳೆ ಅನ್ನೋ ವಿಷಯ ಅರ್ಜುನ್ಗೆ ಕೇಳುವ ಹಾಗೆ ಸಾಕ್ಷಿಯವರು ಹಾಗೆ ವೃಂದಾ ಮಾತಾಡ್ಕೊತಾರೆ. ಈ ವಿಷಯ ಕೇಳ್ಪಟ್ಟಂತಹ ಅರ್ಜುನ್ ಅಲ್ಲಿಗೆ ಬರ್ತಾರ. ಇನ್ನು ಅಪ್ಪನ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಅನ್ಕೊಂಡ್ರ, ಜೊತೆಗೆ ಅಪ್ಪನ ವಿರುದ್ಧ ಕೇಸ್ ಹಾಕ್ತಿದ್ದಾರೆ. ಖಂಡಿತವಾಗ್ಲೂ ಈ ಭಾರ್ಗವಿದು ಅತಿ ಆಯಿತು, ನನ್ನ ತಂದೆಯ ವಿರುದ್ಧ ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ. ಇದೇ ಒಂದು ಸಂದರ್ಭದ ಕಾರಣದಿಂದಾಗಿ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ದೂರ ಹಾಕ್ತಾರ. ಇಲ್ಲಿ ಅರ್ಜುನ್ ತಂದೆ ವಿರುದ್ಧ ಹೋಗ್ತಿರೋ ಕಾರಣವಾಗಿ ಇಲ್ಲಿ ತಂದೆಯ ಪರವಾಗಿ ನಿಂತು ಭಾರ್ಗವಿಗೆ ವಿರುದ್ಧವಾಗಿ ನಿಂತು ಇಲ್ಲಿ ಭಾರ್ಗವಿನೇ ಮನೆಯಿಂದ ಹೊರಗಡೆ ದಬ್ಬೋ ಚಾನ್ಸ್ ಇದೆಯಾ, ಏನಾಗುತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.